ಕಾರಿನ ಗ್ಲಾಸ್ ಒಡೆದು ಹಣ ದೋಚಿದ ಕದೀಮರು. $30 ಲಕ್ಷ ಹಣ ದೋಚಿ ಪರಾರಿಯಾದ ದುಷ್ಕರ್ಮಿಗಳು. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬಾಳಂಬೀಡ ಗ್ರಾಮದ ಬಳಿ ಕಾರಿನಲ್ಲಿ ಸಾಗಿಸ್ತಾ ಇದ್ದ $30 ಲಕ್ಷ ಹಣವನ್ನ ಕಾರಿನ ಗ್ಲಾಸ್ ಒಡೆದು ಐನಾತಿ ಕದೀಮರು ಕದ್ದು ಎಸ್ಕೇಪ್ ಆಗಿರೋ ಘಟನೆ ನಡೆದಿದೆ. ಅಬ್ದುಲ್ ರಹೀಂ ಸಿಕ್ಕಲಗಾರ್ ಎಂಬುವವರು ಅಡಿಕೆ ವ್ಯಾಪಾರ ನಡೆಸ್ತಾ ಇದ್ದು, ಬ್ಯಾಡಗಿ ತಾಲೂಕಿನ ಕಾಗಿನೆಲ್ಲಿಯ ವ್ಯಾಪಾರಸ್ಥರಿಂದ ಅಡಿಕೆ ಖರೀದಿ ಮಾಡಿ ನಂತರ 8 ರಿಂದ 15 ದಿನಗಳಿಗೊಮ್ಮೆ ಹಣ ಪಾವತಿಸ್ತಾ ಇದ್ರು. ಅದೇ ರೀತಿಯಾಗಿ ಶಿರಸಿಯಿಂದ ಕಾಗಿನೆಲ್ಲಿಗೆ $30 ಲಕ್ಷ ಹಣವನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ಹೊತ್ತು ಕಾರಿನಲ್ಲಿ ಸಾಗಿಸ್ತಾ ಇದ್ರು. ಇನ್ನು ರಾತ್ರಿ 8:30 ಸುಮಾರಿಗೆ ಬಾಳಂಬೀಡ ಗ್ರಾಮದ ಹಾವಣಿಗಿ ಕ್ರಾಸ್ ರಸ್ತೆ ಬಳಿ ಕಾರನ್ನ ನಿಲ್ಲಿಸಿ ಮೂತ್ರ ವಿಸರ್ಜನೆಗೆ ತೆರಳಿದ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳು ಕಾರಿನ ಗಾಜಿಗೆ ರಾಡ್ನಿಂದ ಹೊಡೆದಿದ್ದಾರೆ. ಈ ವೇಳೆ ತಡೆಯುವುದಕ್ಕೆ ಮುಂದಾದ ಅಬ್ದುಲ್ ರಹೀಂ ಅವರ ಮೇಲೂ ರಾಡಿನಿಂದ ಹಲ್ಲೆ ನಡೆಸಿ ಕಾರ್ನಲ್ಲಿದ್ದ ಹಣವನ್ನ ದೋಚಿಕೊಂಡು ಹಾವೇರಿ ಕಡೆಗೆ ಪರಾರಿಯಾಗಿದ್ದಾರೆ. ಇನ್ನು ವಿಷಯ ತಿಳಿದು ಆಡೂರು ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯ ಆರಂಭಿಸಲಾಗಿದೆ. ಲೋಕೇಶ್ ಸುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.